ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಚೇತನ್ ಹೂಗಾರ್. ಬ್ರದರ್ ಆಡಿಯೋ ಬ್ರದರ್ ಕೇಳ್ತಿದ್ರಲ್ಲ, ಕೊಡಿ ಕೊಡಿ ಅಂತ ನಾನ್ ರೆಡಿ. ಹಿಂಗೆ ಡೈಲಾಗ್ ಹೊಡಿತಾ ಕುಮಾರಸ್ವಾಮಿ ಅವರು ತಮ್ಮ ಜೇಬ್ನಿಂದ ಕೆಂಪು ಬಣ್ಣದ ಪೆನ್ ಡ್ರೈವ್ ಆಚೆ ತೆಗೆದಿದ್ದು ಇವತ್ತು ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಇದನ್ನ ಬಿಟ್ರೆ ಬೇರೆ ಮಾತೇ ಇಲ್ಲ. ಪೆನ್ ಡ್ರೈವ್ ತೋರಿಸ್ತಾನೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಕೌಂಟರ್ ಮೇಲೆ ಕೌಂಟರ್ ಕೂಡ ಕೊಟ್ರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟಾಚಾರ ಭರತನಾಟ್ಯ ಆಡುತ್ತಿದೆ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯುತ್ತಿದೆ ಎಂದವರು ಕುಮಾರಸ್ವಾಮಿ. ಸಾಕ್ಷಿ ಕೊಡಿ ಅಂತ ಸರ್ಕಾರ ಸಂಗೀತ ಹಾಡ್ತಿದ್ರೂ ಸುಮ್ಮನಿದ್ದವರು ಇವತ್ತು ಸಾಕ್ಷಿ ಇದೆ ನೋಡಿ ಅಂತ ತೋರಿಸಿ ಜೇಬಲ್ಲಿಟ್ಕೊಂಡ್ರು. ಜೊತೆಗೆ 10 ಕೋಟಿ ಹೊಸ ಬಾಂಬ್ ಬೇರೆ ಹಾಕಿದ್ರು. ಅಲ್ಲ, ದಿನ ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರಲ್ಲೇ ಬೆಳ್ಕೊಂಡು ಕೆಲವು ಹೋಗವೆ. ಇವತ್ತು ಜನಕ್ಕೆ ಹೇಳಿಕೆ ಕೊಟ್ಟಿರೋದು ನೋಡಿದೀನಿ, ನಮ್ಮಿಂದಲೇ ಬೆಳೆದವು. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾಪ ಅವ್ರನ್ನ ಉಪಯೋಗ ಮಾಡ್ತಾವ್ರೆ. ವರ್ಗಾವಣೆ ತಂದಿದೆ ಮೇಡಮ್, ವರ್ಗಾವಣೆ ತಂದಿದೆ ಪೆನ್ ಡ್ರೈವ್ ಇದು. ಈಗ ಕುಮಾರಸ್ವಾಮಿಯವರು ಈ ತರ ನನ್ನ ಹತ್ರ ದಾಖಲೆಗಳಿದೆ ಬಿಡುಗಡೆ ಮಾಡ್ತೀನಿ ಅಂತ 25 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಎಲ್ಲಾ ಟೈಮ್ನಲ್ಲೂ ಅವರು ಎಲ್ಲಾ ಸಂದರ್ಭದಲ್ಲೂ ಸಹ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಸೊ ಬಿಡುಗಡೆ ಮಾಡೋದಿದ್ರೆ ಅಸೆಂಬ್ಲಿ ಇದೆ ನಡೀತಾ ಇದೆಯಲ್ಲ, ಬಿಡುಗಡೆ ಮಾಡಲಿ. ನಿನ್ನೆ 2 ಟ್ರಾನ್ಸ್ಫರ್ ಆಗವೆ ಎನರ್ಜಿ ಡಿಪಾರ್ಟ್ಮೆಂಟ್ ನಲ್ಲಿ, ಒಂದೊಂದಕ್ಕೆ 10 ಕೋಟಿ. ಅವನು ಟ್ರಾನ್ಸ್ಫರ್ ಮಾಡಲ್ಲ, ಹೋಗಿರೋನು ಹೋಯ್ತಾವನಲ್ಲ. ಈಗ ಅವನಿಗೆ ದಿವಸದ ಆದಾಯ 50 ಲಕ್ಷ. ದಾಖಲೆ ಕೊಡ್ಲಿ, ಆ ಪೆನ್ ಡ್ರೈವ್ ಕೊಡ್ಲಿ, 10 ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಯಾರು ಸಾಕ್ಷಿ ಕೊಡ್ಲಿ, ಅದು ಆದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಡಿಕೆಶಿ ಒಡೆತನದ ಲುಲು ಮಾಲ್ ವಿಷಯವನ್ನ ಟ್ವಿಟರ್ನಲ್ಲಿ ಕೆಣಕಿದ್ರು. ಲುಲು ಮಾಲ್ ವಿಷಯಕ್ಕೆ ಬರೋಣ. ಹೊಲ ಉತ್ತಿ ಬೀಜ ಬಿತ್ತಿ ಬೆವರಿನ ಹೊಳೆ ಹರಿಸಿ ತೆಗೆದ ಫಸಲಿಗೆ ಲುಲು ಮಾಡಬಹುದಾ? ಒಂದು ವೇಳೆ ಮಾಡಬಹುದಾದ್ರೆ ನಿಮ್ಮ ಲುಲು ಕುಮಾರ್ಗಿಂತ ಬೆಸ್ಟ್ ಎಕನಾಮಿಸ್ಟ್ ಇನ್ನೊಬ್ಬರಿಲ್ಲ. ಹಾಗಿದ್ರೆ ಅವರನ್ನೇ ವಿತ್ತ ಮಂತ್ರಿ ಮಾಡಬಹುದಿತ್ತಲ್ಲ ಅಂತ. ಇದಕ್ಕೆ ಚಲುವರಾಯಸ್ವಾಮಿ ಸಿಟ್ಟಾಗಿ HDK ಆಸ್ತಿ ತನಿಖೆ ಆಗಲಿ ಅಂದ್ರು. ಕುಮಾರಸ್ವಾಮಿನೂ ಓಕೆ ಅಂದಿದ್ದಾರೆ. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದಾನಲ್ಲ. ನಾನು ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಯಾವ್ದು ಬ್ಲೂ ಫಿಲಂ ನಲ್ಲೆಲ್ಲ ಹಳ್ಳಿಲಿ ಟೆಂಟ್ ಅಲ್ಲಿ ತೋರ್ಸ್ಕೊಂಡು ಬಂದಾರಲ್ಲ. ನಾವು ಮಾತಾಡಕ್ ಒಂದು ಹಿತಿಮಿತಿ ಇರ್ಲಿ ನನ್ನ ಬಗ್ಗೆ. DK ಶಿವಕುಮಾರ್ ಅವರು ಕೊನೆ ಪಕ್ಷ ಬಿಸ್ನೆಸ್ ಮಾಡ್ಕೊಂಡ್ ಬಂದವ್ರೆ. ಇವ್ರ ಕುಟುಂಬದ ಆಸ್ತಿನೂ ಚರ್ಚೆ ಆಗ್ಬಿಡ್ಲಿ. ಅವರೇ ಹೇಳ್ಬಿಡಕ್ ಹೇಳಿ, ನಮ್ಮ ಕುಟುಂಬದಲ್ಲಿ ನಾವು 4 ಜನದಲ್ಲಿ ಇಂತಿಂತ ಆಸ್ತಿ ಇದೆ ಅಂತ ಅವರು ಹೇಳ್ಬಿಡ್ಲಿ. ಸೊ ಇವರು ಬಿಸ್ನೆಸ್ ಮಾಡ್ಕೊಂಡ್ ಬಂದವ್ರು, ಅವ್ರು ಯಾವ್ದು ಮಾಡ್ಕೊಂಡ್ ಬಂದವ್ರು ಅವರು ಹೇಳ್ಬಿಡ್ಲಿ. ಮಾಡ್ಲಿ, ತನಿಖೆ ಮಾಡ್ಲಿ. ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಆಸ್ತಿ ಏನಿತ್ತು, ಇವತ್ತು ನನ್ನ ಆಸ್ತಿ ಏನಿದೆ, ತನಿಖೆ ನಡೆಸಲಿ. ಇವ್ರ ಸರ್ಕಾರ ಇದೆಯಲ್ಲ, ನಾನು ಯಾವ ರೀತಿ ಆಸ್ತಿ ಸಂಪಾದನೆ ಮಾಡಿದ್ದೀನಿ, ನನ್ನ ಪರಿಸ್ಥಿತಿಗಳು ಏನಿದೆ, ಮುಖ್ಯಮಂತ್ರಿಗಳಿಗೆ ಹೇಳಿ ತನಿಖೆ ಮಾಡ್ಸಕ್ ಹೇಳಿ. ಇಬ್ಬರ ಜಗಳದ ಮಧ್ಯೆ ಬೊಮ್ಮಾಯಿ 2013ರಿಂದ 2023ರವರೆಗೆ ಎಲ್ಲಾ ಹಗರಣಗಳನ್ನು ತನಿಖೆ ಮಾಡಿ ಅಂದ್ರು. ಒಂದು ಜುಡಿಷಿಯಲ್ ಎಂಕ್ವೈರಿ ಕಮಿಷನ್ ಅನ್ನು ಸರ್ಕಾರ ನೇಮಿಸಿದೆ. ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರ ಇದ್ರೆ ನಾನು ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡ್ತೀನಿ, 2013ರಿಂದ 2023 ಮಾರ್ಚ್ವರೆಗೂ, 2013ರಿಂದ 2023 ಮಾರ್ಚ್ವರೆಗೂ ಎಲ್ಲಾ ಕೇಸುಗಳು ಈ ಕಮಿಷನ್ ಮುಂದೆ ಬರಲಿ. ಮಳೆ ಕಾಟ, ಬರದ ಬವಣೆ, ಪಠ್ಯ ಗೊಂದಲ ಯಾವುದೂ ಬೇಕಾಗಿಲ್ಲ. ಗ್ಯಾರಂಟಿ ಗೊಂದಲಗಳಲ್ಲೇ 3 ದಿನದ ಅಧಿವೇಶನ ಬಹುತೇಕ ಮುಗಿದೋಯ್ತು. ಉಚಿತಗಳ ಗದ್ದಲದ ಮಧ್ಯೆ ವಿಪಕ್ಷ ನಾಯಕನ ಆಯ್ಕೆ ಆಗಿಲ್ಲ ಅನ್ನೋದು ಚರ್ಚೆಗೆ ಬಂತು. ನಿನ್ನೆ ಎಲ್ಲ ಬಸವರಾಜ ಬೊಮ್ಮಾಯಿ, ಅಶೋಕ್ ಸುಮ್ಮನೆ ಕೂತಿದ್ದವರನ್ನು ಬೇಕಂತಲೇ ಎಬ್ಬಿಸಿ ಗ್ಯಾರಂಟಿ ಹೆಸರಲ್ಲಿ ಗಲಾಟೆ ಮಾಡಿದ್ರು. ಆದ್ರೆ ಇವತ್ತು ಬೊಮ್ಮಾಯಿ ಅವರು ಇರಲಿಲ್ಲ. ಯಡಿಯೂರಪ್ಪ, ಈಶ್ವರಪ್ಪ, ವಿಜೇಂದ್ರ ಜೊತೆ ಬೊಮ್ಮಾಯಿ ಅವರು ದಾವಣಗೆರೆ ಬಿಜೆಪಿ ನಾಯಕ GM ಸಿದ್ದೇಶ್ವರ ಬರ್ತ್ಡೇ ಪಾರ್ಟಿಯಲ್ಲಿದ್ರು. ಹಾಗಾಗಿ ವಿಧಾನಸಭೆ ಕಲಾಪ ಸ್ವಲ್ಪ ಮಟ್ಟಿಗೆ ಶಾಂತವಾಗಿತ್ತು. ಆದರೂ ಅಧಿವೇಶನದಲ್ಲಿ ಕುಮಾರಸ್ವಾಮಿ, ಅಶೋಕ್ ಜಂಟಿಯಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ರು. ಈ ಬಣ್ಣದ ಜಾಹೀರಾತಿಗೋಸ್ಕರ ಹಾಕಿದ್ದವ್ರಿಗೆ ಅದು ಚರ್ಚೆ ಮಾಡೋದು. ನಾವ್ಯಾರು ವಿರೋಧ ಮಾಡಿಲ್ಲ, ಚರ್ಚೆ ಮಾತಾಡ ಅಧ್ಯಕ್ಷರೇ. ಅದಕ್ಕೆ ಅವ್ರೇನೋ ಪ್ರೆಸೆಂಟ್ ಮಾಡ್ತಾವ್ರೆ, ಅವ್ರು ಮಣ್ಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಅಧ್ಯಕ್ಷ. ಯಾವಾಗ ಕುಮಾರಸ್ವಾಮಿ ಅವರು ಬಿಜೆಪಿ ಅವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟರು, ಅಶೋಕ್ ಸಾಮ್ರಾಟ್ ಅಬ್ಬರಿಸಿದ್ರು. ಆಗಾಗ HDK ಅಶೋಕಣ್ಣ ಅಂತಾನೂ ಹುರಿದುಂಬಿಸಿದ್ರು. ನಮ್ಮ ಸರ್ಕಾರ ಬಂದಂತ 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ 5 ಗ್ಯಾರಂಟಿಗಳು ಅಂತ ಹೇಳಿದ್ರು. ಪ್ರಣಾಳಿಕೆನೂ ಹಾಗೆ ಕೊಟ್ರು. ಕಾಂಗ್ರೆಸ್, ಇದುವೇ ಕಾಂಗ್ರೆಸ್ಸಿನ ಬದ್ಧತೆ ಅಂತ. ನನ್ನ ಹೆಂಡತಿಗೂ ಫ್ರೀ ಎಂದ CM. ಇವತ್ತು ಬಸ್ಗಳೆಲ್ಲ ಬಾಗಿಲು ಕಿಟಕಿ ಹೋಗೋ ಅಂತ ಸ್ಥಿತಿಗೆ ಬಂದಿದೆ. ಕಂಡಕ್ಟರ್ ನೋಡೋದು, ಡ್ರೈವರ್. ಇವತ್ತು ಆಟೋ ರಿಕ್ಷಾದವ್ರ ಸ್ಥಿತಿ ಏನಾಗ್ತಾ ಇದೆ, ಬೀದಿಗೆ ಬರ್ತಾ ಇದೆ, ಶಾಪ ಆಗ್ತಾ ಇದಾರೆ. ಮೊನ್ನೆನು ನಾನು ಟಿವಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯನವ್ರಿಗೆ ಶಾಪ ಆಗ್ತಾ ಇದಾರೆ. ಅದು ಬೇಜಾರಾಯ್ತು ನನಗೆ. ಎಲ್ಲ ಬಸ್ ಹೋಗ್ಬಿಟ್ಟು ಈ ಬಂದು ಬಸ್ ಕೆಟ್ಟೋಗ್ಯವೆ ಅಂತಾರೆ.
ಒಳ್ಳೆ ಬಸ್ ಇಟ್ಟೋಗ್ಬೇಕಾಯ್ತು. ಅಶೋಕಣ್ಣ, ಒಂದು ಇನ್ನೂರು ನಿಮಿಷ. ಯೂನಿಟ್. ಈ 55 ಲಕ್ಷ ಜನ ಓಡಾಟ ಮಾಡಕ್ ಶುರು ಮಾಡಿ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಹೋದಾಲೆಲ್ಲ ಕರೆಕ್ಟಾಗಿ ಊಟ ಕೊಡ್ತಿದ್ರಂತಲ್ಲ, ಈ ಊಟನೂ ನಿಲ್ಲಿಸ್ಬಿಟ್ಟವ್ರಂತಲ್ಲ. ನೋಡಿ, ನೀವು ನಿನಗೂ next ಫ್ರೀ ಆಗಿಲ್ಲ ನೋಡಿ. ಮಾದೇವಪ್ಪ, ಮತ್ತೆ ನಿನಗೂ ಫ್ರೀ ಮತ್ತೆ ಅಂದ್ರು. ಚರ್ಚೆ ಫ್ರೀ ಮಾಡ್ಲಿಕ್ಕೆ ಅಲ್ಲ, ಅವಕಾಶ ನಾನು ಹೇಳ್ತಾ ಇದ್ರು ನನಗೂ ಫ್ರೀ ಅಂದ್ರು. ಆಯ್ತು, ಇವತ್ತೇ ಚರ್ಚೆ ಮಾಡ್ಲಿಕ್ಕೆ condition ಅವಕಾಶ ಆಗ್ತಾ ಇದೆ ಇದ್ದೀರಾ? ಮತ್ತೆ. ಅಶೋಕ್ ಮಾತು ಮುಗಿಸಿ ಕೂತಾಗ ಮಧ್ಯದಲ್ಲಿ ಯತ್ನಾಳ್ ಎದ್ದಾಗ ಸಿದ್ದರಾಮಯ್ಯ ರೊಚ್ಚಿಗೇಳಲಿಲ್ಲ, ಕೂಲಾಗೆ ಕಾಲೆಳೆದ್ರು. ಅವರೇ ಸ್ವಲ್ಪ ತಾಳ್ಮೆ ಇರಲಿ. ಯಾಕೆ ಇಷ್ಟೊಂದು ರಭಸದಲ್ಲಿ ಇದ್ದೀರಿ? ನಿಮ್ಮನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಬ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಬುರುಡೆ ಹೊಡಿತಾ ಇದ್ದೀರಿ ಬಂದು ಕೂತ್ಕೊಂಡು. ಅದರಿಂದ ಜನ ತೀರ್ಪು ಕೊಟ್ಟಾಗಿದೆ. ಈ ತೀರ್ಪು ಕೊಟ್ಟ ಮೇಲೆ ಇನ್ನೂ ನಿಮಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಏನ್ ಹೇಳೋದು ನಾವು? ಡಿಕೆಶಿನೂ ಬಿಜೆಪಿ ಅವರ ಕಾಲೆಳೆಯೋ ಕೆಲಸ ಮಾಡಿದಾಗ ಅಶೋಕ್ ಡಿಕೆಶಿಯನ್ನೇ ಸೈಲೆಂಟ್ ಮಾಡಿಸಿಬಿಟ್ರು. ಬಹಳ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಸದಸ್ಯರು ಇನ್ನ ನಾಯಕರಿಲ್ಲ, ಸಾರಿ ಕ್ಷಮಿಸಿ. ವಿರೋಧ ಪಕ್ಷದ ನಾಯಕರು ಪಕ್ಷ ಅಲ್ಲಲ್ಲ, ನಿಮ್ಮಲ್ಲೇ ನಾಯಕರ ಆಯ್ಕೆ ಮಾಡಕ್ಕೆ 4-5 ದಿನ ತಗೊಂಡ್ರಿ. ಕೊನೆಗೆ ಗ್ಯಾರಂಟಿ ಗದ್ದಲ ತಣ್ಣಗಾಯ್ತು. ರೈತರ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ನಡೆಯಿತು. ನಾವಿನ್ನೂ ಈ ಗ್ಯಾರಂಟಿ ಬಗ್ಗೆ ಬೆಂತಟ್ಕೊಳ್ಳಿಕ್ಕೆ, ಕೆಲವು ಟೀಕೆ ಮಾಡಲಿಕ್ಕೆ ನಾವಿನ್ನೂ ಈಗ ಇದರಲ್ಲಿ ನಮ್ಮೆಲ್ಲ ಗಮನ ಇಟ್ಕೊಂಡಿದ್ದೇವೆ. ಇಲ್ಲಿ ಇವತ್ತು ರೈತನ ಒಂದು ರಕ್ಷಣೆಗೆ ಸರ್ಕಾರ, ರಾಜ್ಯ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗಿದೆ, ಬೆಲೆ ನಿಗದಿವಾಗಿ ಮಾಡಬೇಕಾಗಿದೆ. ನಮ್ಮ ರಾಜ್ಯದ ಮಳೆ ರಗಡೆ ಇದಾದ್ರೆ ಇತ್ತ ದೆಹಲಿ, ಉತ್ತರ ಪ್ರದೇಶ, ಕೇರಳ ಸೇರಿದಂತೆ ಇತರೆ ರಾಜ್ಯಗಳ ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ರಣಮಳೆ ಉಂಟು ಮಾಡ್ತಿರುವಂತಹ ಹಾನಿ ಜನರನ್ನ ಹೈರಾಣು ಮಾಡ್ತಿದೆ. ಹವಾಮಾನ ಇಲಾಖೆ ಇಷ್ಟೇ ಅಲ್ಲ, ಮಳೆ ಅಬ್ಬರ ಇನ್ನೂ ಇದೆ ಅನ್ನೋ ಸೂಚನೆ ಕೂಡ ಕೊಟ್ಟಿದೆ. ರಕ್ಕಸ ಮಳೆ ಮುಂಬೈ ಮಹಾನಗರದ ಭೂಮಿಯನ್ನೇ ಆಪೋಷಣೆ ತಗೊಳ್ಳುತ್ತಿದೆ. ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ಜಾಗವೇ ಕುಸಿದು ಬಿದ್ದಿದೆ. ಒಂದಲ್ಲ ಎರಡಲ್ಲ 40 ಅಡಿ ಆಳಕ್ಕೆ ಭೂಮಿ ಕುಸಿದಿದ್ದು ಕಾರುಗಳು, 10ಕ್ಕೂ ಹೆಚ್ಚು ಬೈಕ್ಗಳು ಜಖಮಾಗಿದೆ. ದೆಹಲಿಯಲ್ಲಿ ನಿನ್ನೆ ಭರ್ಜರಿ ಮಳೆ. ಮಹಾನಗರಗಳ ರಸ್ತೆಗಳೆಲ್ಲ ಜಲಾವೃತ. ರಸ್ತೆಯಲ್ಲಿ 1 ಅಡಿ 2 ಅಡಿ ನೀರು ನಿಂತಿದೆ ಅಂತ ಹೋದ್ರೆ ಸಾವು ನಿಶ್ಚಿತ. ಯಾಕಂದ್ರೆ ರಣಮಳೆ ಭೂಮಿಯನ್ನೇ ನುಂಗಿ ಹಾಕಿದೆ. 25 ಅಡಿಯಷ್ಟು ಅಗಲ, 20 ಅಡಿ ಆಳಕ್ಕೆ ಭೂಮಿ ಕುಸಿದಿದೆ. ಲಖನೌನಲ್ಲೂ ಅಷ್ಟೇ ರಣಮಳೆಗೆ ಭೂಮಿ ಕುಸಿದಿದೆ. ಬೈಕ್ ಸವಾರ ಬಿದ್ದು ಗಾಯಗೊಂಡ ಮೇಲೆ ಲಖನೌ ಅಭಿವೃದ್ಧಿ ಇಲಾಖೆ ಜೆಸಿಬಿಯಲ್ಲಿ ಮಣ್ಣು ತಂದು ಹಾಕಿ ಗುಂಡಿ ಬಿದ್ದ ರಸ್ತೆ ಮುಚ್ಚುವ ಕೆಲಸ ಮಾಡುತ್ತಿದೆ. ಕೇರಳದ ಇಡುಕ್ಕಿ ಡ್ಯಾಂ ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಇಡುಕ್ಕಿ ಜಲಾಶಯವನ್ನೇ ಎಲ್ಲಿ ನುಂಗಿಬಿಡುತ್ತೋ ನೀರು ಅಂತ ಡ್ಯಾಂನಿಂದ ಹೊರಗೆ ಬಿಟ್ರೆ ಅದೇ ನೀರು ನೂರಾರು ಜನರ ಮನೆ, ಮಠ, ಬೆಳೆ, ಭೂಮಿ ಎಲ್ಲವನ್ನ ಕೊಚ್ಕೊಂಡು ಹೋಗ್ತಿದೆ. ನೀರಿನ ಸೆಳೆತಕ್ಕೆ ಸಿಲುಕಿ ಸಾವಿನ ಕೂಪದಲ್ಲಿದ್ದವರನ್ನ ಪ್ರಾಣಪಣಕ್ಕಿಟ್ಟ ಯುವಕರು ಬಚಾವ್ ಮಾಡಿದ್ರು. ಬಸ್ ಒಳಗೆ ಕೂತು ತೆಗೆದ ಈ ವಿಡಿಯೋ ಈಗ ದೊಡ್ಡ ವೈರಲ್. ಇವತ್ತು ಬೆಳಗ್ಗೆ ಕೇರಳದ ತ್ರಿಶೂರ್ನ ಪರಿಸ್ಥಿತಿ ಇದು. ರಣಮಳೆಗೆ ತ್ರಿಶೂರ್ನ 10ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿದೆ. ಮನೆಗಳ ಮುಂದೆ ಈಜುಕೊಳಗಳು ನಿರ್ಮಾಣ ಆಗಿವೆ. ಅಷ್ಟು ಜೋರು ಮಳೆ. ಕೇರಳ, ಕರಾವಳಿ ಕರ್ನಾಟಕ ಭಾಗದಲ್ಲಿ ನಾಳೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊಂಕಣ ಘಟ್ಟ ಪ್ರದೇಶ, ಗೋವಾ ಭಾಗದಲ್ಲಿ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗುಜರಾತ್, ವಿದರ್ಭ ಪ್ರಾಂತ್ಯ, ಛತ್ತೀಸ್ಗಢ, ಒಡಿಶಾದಲ್ಲೂ ಆರೆಂಜ್ ಅಲರ್ಟ್. ಆದರೆ ಮುಕ್ಕಾಲು ಕರ್ನಾಟಕದಲ್ಲಿ ಮಾತ್ರ ಮತ್ತದೇ ಬರದ ಛಾಯೆ. ಮಕ್ಕಳೇ ಹತ್ತಿರದ ದರ್ಗಾಗೆ ಭೇಟಿ ನೀಡಿ ಆಚರಣೆಗಳನ್ನ ತಿಳಿಯಿರಿ, ಕ್ರೈಸ್ತನ ಜೀವನವನ್ನ ಕಲಿಯಿರಿ. ಇದು ರಾಜ್ಯದ ಮಕ್ಕಳಿಗೆ ಈ ವರ್ಷ ಶಾಲೆಯಲ್ಲಿ ಹೇಳಿಕೊಡುವ ಪಠ್ಯ. ಹೌದು, ಬಿಜೆಪಿ ಪಠ್ಯವನ್ನ ಕೋಮುವಾದಿ ಎಂದಿದ್ದ ಕಾಂಗ್ರೆಸ್ ಈ ಬಾರಿಯ ಪಠ್ಯದಲ್ಲಿ ಇಸ್ಲಾಂ, ಕ್ರೈಸ್ತ ಧರ್ಮದ ಬೋಧನೆ ಮಾಡಲು ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂತೆ ಬಿಜೆಪಿ ರಚಿಸಿದ್ದ ರೋಹಿತ್ ಚಕ್ರತೀರ್ಥ ಸಮಿತಿಯ ಪಠ್ಯಗಳನ್ನು ಡಸ್ಟ್ಬಿನ್ಗೆ ಎಸೆದಿದೆ. 9ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಪಿ ಸತ್ಯನಾರಾಯಣ ಭಟ್ ಬರೆದಿದ್ದ ವೈಜ್ಞಾನಿಕ ಪ್ರಬಂಧವನ್ನ ಸೈಡಿಗಿಡಲಾಗಿದೆ. ಮಜಾ ಅಂದ್ರೆ ಅದೇ ಜಾಗದಲ್ಲಿ ಊರುಸ್ಗಳಲ್ಲಿ ಭಾವೈಕ್ಯತೆ ಎಂಬ ಗದ್ಯಪಾಠ ಸೇರಿಸಲಾಗಿದೆ. ಅಲ್ಲದೆ 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದ ಬಗ್ಗೆ ಕೇಳಿದ್ರಂತೂ ನೀವು ದಂಗಾಗ್ತೀರಿ. ಸಮಾಜ ವಿಜ್ಞಾನ ಪಠ್ಯದ ಜಗತ್ತಿನ ಪ್ರಮುಖ ಘಟನಾವಳಿಗಳು ಎಂಬ ಪಾಠದಲ್ಲಿ ದರ್ಗಾಗಳಿಗೆ ಭೇಟಿ ನೀಡಿ ಅಲ್ಲಿನ ಆಚರಣೆ ತಿಳಿಯಿರಿ ಎಂದು ಬರೆಯಲಾಗಿದೆ. ಚರ್ಚ್, ಮಸೀದಿಗಳಿಗೆ ಭೇಟಿ ನೀಡಿ ಇಸ್ಲಾಂ, ಕ್ರೈಸ್ತ ಆಚರಣೆಗಳ ಬಗ್ಗೆ ತಿಳಿಯಿರಿ, ಇಸ್ಲಾಂ, ಕ್ರೈಸ್ತ ಆಚರಣೆಗಳ ಪ್ರಬಂಧ ಬರೆಯಿರಿ, ಇಸ್ಲಾಂನ ರಂಜಾನ್ ಆಚರಣೆಯ ಕ್ರಮ ತಿಳಿಯಿರಿ ಎಂದು ತಿಳಿಸಲಾಗಿದೆ. ಇಷ್ಟಕ್ಕೂ ಹಿಂದೂಗಳ ಮಕ್ಕಳು ಮಸೀದಿಗಳಿಗೆ, ಚರ್ಚ್ಗಳಿಗೆ ಯಾಕೆ ಹೋಗಬೇಕು? ಹಿಂದೂಗಳಿಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ತಿಳಿಸುವ ಅಗತ್ಯ ಏನಿತ್ತು ಎಂದು ಪೋಷಕರು ಪ್ರಶ್ನಿಸುತ್ತಿದ್ದಾರೆ.
ಯಾವುದೇ ಕಾರಣಕ್ಕೂ ಶಿಕ್ಷಣದಲ್ಲಿ ಧರ್ಮ ಇರಬೇಕು, ಆದ್ರೆ ಧರ್ಮದಲ್ಲಿ ಶಿಕ್ಷಣ ಆಗಬಾರದು. ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತ ಕೆಲಸವನ್ನ ಮಾಡಬೇಡಿ. ನಮ್ದು ಸರ್ವಜನಾಂಗ ಶಾಂತಿಯ ತೋಟ, ಎಲ್ಲಾ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಪಠ್ಯ ಪರಿಷ್ಕರಣೆ ಮಾಡಿದ್ದೀವಿ ಅಂತಾರೆ ಶಿಕ್ಷಣ ಮಂತ್ರಿಗಳು. ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೇನು ಒಳ್ಳೇದಾಗಬೇಕು ಅದು ಮಾಡ್ತೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಪ್ರಿಯಾಂಬಲ್ ಇದೆ, ನಮ್ಮ ಧ್ಯೇಯ ಏನಿದೆ ಅದನ್ನು ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಆಗದೆ ಇರತಕ್ಕಂತ ಮಾಡ್ತೀನಿ. ಇವರೆಲ್ಲ ಸೋದರ ಸಂಬಂಧಿಗಳು. ದಿನ ಬೆಳಗಾದ್ರೆ ಜೊತೆಯಲ್ಲಿ ಓಡಾಡ್ಕೊಂಡು ಒಟ್ಟಿಗೆ ಜೀವನ ನಡೆಸ್ತಾ ಇದ್ರು. ಆದ್ರೆ ಅದೊಂದು ವಿಚಾರಕ್ಕೆ ಇವರ ನಡುವೆ ಜಗಳ ಶುರುವಾಯಿತು. ರಾಜಿ ಸಂಧಾನ ಬಳಿಕ ನಡೆದಿತ್ತು ಭೀಕರ ಮರ್ಡರ್. ಅತ್ತಿಗೆಯನ್ನು ಬೈದಿದ್ದಕ್ಕೆ ಮೈದುನ ಗಲಾಟೆ. ಸಂಧಾನಕ್ಕೆ ಹೋಗಿದ್ದ ಯುವಕನ ಭೀಕರ ಹತ್ಯೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಗೋಪಾಲಪುರದಲ್ಲಿ ಭೀಕರ ಕೊಲೆಯಾಗಿದೆ. ಸೋದರ ಸಂಬಂಧಿ ಫಾರೂಕ್ ಎಂಬಾತ ಅಕ್ರಮ್ ಪಾಷಾ ಹಾಗೂ ಆತನ ಪತ್ನಿ ಬಗ್ಗೆ ಅವಹೇಳನ ಮಾಡಿದ್ನಂತೆ. ಈ ಬಗ್ಗೆ ರಿಯಾಜ್ ಎಂಬಾತನ ಬಳಿ ಸಂಧಾನಕ್ಕೆ ಹೋದಾಗ ಅಕ್ರಮ್ ಪಾಷಾ ತಮ್ಮನ ಕೊಲೆ ನಡೆದಿದೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡುವ ಅಕ್ರಮ್ ಪಾಷಾ ತನ್ನ ಚಿಕ್ಕಪ್ಪನ ಮಗ ಫಾರೂಕ್ ಜೊತೆ ಜಗಳ ಮಾಡಿಕೊಂಡಿದ್ದ. ಮಾವ ರಿಯಾಜ್ ಬಳಿ ಸಂಧಾನಕ್ಕೆ ಹೋಗುವಾಗ ಅಕ್ರಮ್ ಪಾಷಾ ಜೊತೆಗೆ ಸೋನು ಪಾಷಾ ಕೂಡ ತೆರಳಿದ್ದ. ಈ ವೇಳೆ ಮಾತಿಗೆ ಮಾತು ಬೆಳೆದಿದ್ದು ಫಾರೂಕ್ ಕಬ್ಬಿಣದ ರಾಡ್ನಿಂದ ಸೋನು ಪಾಷಾ ಹತ್ಯೆ ಮಾಡಿದ್ದಾರೆ. ರಿಯಾಜ್ ಪಾಷಾ ಅವರು ಎರಡೂ ಕುಟುಂಬಸ್ಥರನ್ನ ಇಲ್ಲಿ ನಿನ್ನೆ ಒಟ್ಟಿಗೆ ಕರೆಸಿರ್ತಾರೆ ಮಾತುಕತೆಗೆ ಅಂತೇಳಿ. ಆ ಮಾತುಕತೆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಫಾರೂಕ್ ಪಾಷಾನ್ ಕಡೆಯವರು ಬಂದಿರ್ತಾರೆ, ಅಕ್ರಮ್ ಪಾಷಾ ನನ್ನ ಕಡೆಯವರು ಬಂದಿರ್ತಾರೆ. ಈಗೇನು ಕಂಪ್ಲೇಂಟು ವಾಸಿಂ ಪಾಷಾ ಅಂತ ಕೊಟ್ಟಿದ್ದಾರೆ, ಅವರ ತಮ್ಮ ಸೋನು ಪಾಷಾನು ಆ ಗುಂಪಲ್ಲಿ ಇರ್ತಾನೆ. ಅವಾಗ ಆ ಮಾತಿನ ಬರದಲ್ಲಿ ಈ ಫಾರೂಕ್ ಪಾಷಾ ಏನ್ ಮಾಡ್ತಾನೆ ಅಂತಂತಂದ್ರೆ ಈ ಗ್ಯಾರೇಜಲ್ಲಿ ಇದ್ದಂತಹ ಒಂದು ದೊಣ್ಣೆ ಯಂತ್ರ ಅವನ ತಲೆಗೆ ಹೊಡಿತಾನೆ. ಆತ ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ. ಸೊ ತದನಂತರ ಅವನನ್ನು ಸುಗುಣ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಬಟ್ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ನಿಮಾನ್ಸ್ಗೆ ಶಿಫ್ಟ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ಡೆತ್ ಆಗುತ್ತೆ. ಅಕ್ರಮ್ ಪಾಷಾ ಪತ್ನಿ ಕೊಲೆಯಾದ ಸೋನು ಪಾಷಾಗೆ ಅತ್ತಿಗೆ ಆಗ್ಬೇಕು. ಅತ್ತಿಗೆ ಬಗ್ಗೆ ಫಾರೂಕ್ ಕೆಟ್ಟದಾಗಿ ಮಾತನಾಡಿರೋದ್ರಿಂದ ಕುಪಿತಗೊಂಡು ಏರು ಧ್ವನಿಯಲ್ಲಿ ಮಾತನಾಡಿದ್ರಿಂದ ಫಾರೂಕ್ ಕೊಲೆ ಮಾಡಿದ್ದಾರೆ. ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಆಲ್ರೆಡಿ ನಾವು 307 IPCDಯಲ್ಲಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ವಿ. ಈಗ 302 IPCDಯಲ್ಲಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಗಳನ್ನು ನಾವು ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿ ನ್ಯಾಯಾಂಗ ಬಂಧನಿಗೆ ಒಳಪಡಿಸ್ತೀವಿ. ಸೋದರರ ಗಲಾಟೆ ಓರ್ವನ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಮಾಗಡಿ ರಸ್ತೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಕೊಲೆ ಆರೋಪಿ ಫಾರೂಕ್ನನ್ನ ಬಂಧಿಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಪ್ರತಿಷ್ಠಿತ MG ಕಾರು ಮಾರಾಟ ಕಂಪನಿಯಲ್ಲಿ ಗಲಾಟೆ ನಡೆದಿದೆ. ಕನ್ನಡ ಬೋರ್ಡ್ ಹಾಕಿ ಎಂದಿದ್ದಕ್ಕೆ ಈ ಒಂದು ಗಲಾಟೆ ನಡೆದಿರುವಂಥದ್ದು. ಕರವೇ ಪಡೆಯವರ ಜೊತೆ ಜಗಳ ಮಾಡಿಕೊಂಡಿದ್ದಾರೆ. ಇನ್ನು ಈ ಒಂದು ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಅಲ್ಲಿ ಕೂಡ ಶೋರೂಮ್ ಸಿಬ್ಬಂದಿ ಮತ್ತು ಕರವೇ ಪಡೆ ಇಬ್ರು ಕೂಡ ಕೈ ಮಿಲಾಯಿಸುವ ಹಂತದಲ್ಲಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ MG ಕಾರ್ ಮಾರಾಟ ಕಂಪನಿಯಲ್ಲಿ ಈ ಒಂದು ಗಲಾಟೆ ಸಂಭವಿಸಿರುವಂಥದ್ದು. ಅಲ್ಲಿ ಏನೂ ಇಲ್ಲ, ಕನ್ನಡ ಬೋರ್ಡ್ ಹಾಕಿ ಅಂತ ಕರವೇ ಕಾರ್ಯಕರ್ತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆ ಕಂಪನಿಯ ಅವರ ಜೊತೆ ಮತ್ತು ಕರವೇ ಅವರ ಜೊತೆ ಮಾತಿನ ಚಕಮಕಿ ನಡೆದಿದೆ. ಈ ಒಂದು ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ನಿನ್ನೆ JP ನಗರದಲ್ಲಿರುವಂತಹ MG ಮೋಟಾರ್ಸ್ ಎದುರು ಪ್ರತಿಭಟನೆ ಮಾಡಿತ್ತು ಕರವೇ ಬಣ. ಇದೇ ವೇಳೆ MG ಮೋಟಾರ್ಸ್ ಸಿಬ್ಬಂದಿ ಹಾಗೂ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿತ್ತು. ಪರಸ್ಪರ ತಳ್ಳಾಟ ನೂಕಾಟ ಮಾಡಿಕೊಂಡಿದ್ದು ಸ್ಥಳಕ್ಕೆ ದೌಡಾಯಿಸಿದ್ರು ಪೊಲೀಸರು ಕೂಡ. ಈ ಮಧ್ಯೆ MG ಮೋಟಾರ್ಸ್ ಮ್ಯಾನೇಜ್ಮೆಂಟ್ನಿಂದ ಕ್ಷಮೆ ಕೋರಿ ಕನ್ನಡ ಬೋರ್ಡ್ ಬಳಸುವ ಬಗ್ಗೆ ಮಾತುಕತೆ ಕೂಡ ನಡೆದಿತ್ತು. ಕನ್ನಡ ಬೋರ್ಡ್ ಬಳಕೆ ಮಾಡ್ತೇವೆ ಅಂತ ಹೇಳಿಕೆ ನೀಡಿದ ಬಳಿಕ ತೆರಳಿದಂತಹ ಕಾರ್ಯಕರ್ತರು
ಅಲ್ಲೇನು ಮಾತುಕತೆ ಆಗಿತ್ತು, ಆಯ್ತು ನಾವು ಆಗ್ತೀವಿ ಬೋರ್ಡ್ ಅಂದಮೇಲೆ ಕಾರ್ಯಕರ್ತರು ಅಲ್ಲಿಂದ ಬಂದಿದ್ರು. ಸದ್ಯ MG ಮೋಟಾರ್ಸ್ ಹಾಗೂ ಕರವೇ ಕಾರ್ಯಕರ್ತರ ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಚಂದ್ರಯಾನ 3 ಉಡಾವಣೆಗೆ ಅಧಿಕೃತ ಸಿದ್ಧತೆ ಶುರುವಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗಲಿದೆ. ಜುಲೈ 13 ಮಧ್ಯಾಹ್ನ 2:30ಕ್ಕೆ ಚಂದ್ರಯಾನ 3 ಉಡಾವಣೆ ಆಗಲಿದ್ದು ಭಾರತದ ಬಾಹ್ಯಾಕಾಶ ಲೋಕದಲ್ಲಿ ಮತ್ತೊಂದು ಮೈಲಿಗಲ್ಲು ಮುಟ್ಟಲಿದೆ. ಇನ್ನು ಇದೇ ಕಾರಣಕ್ಕೆ ಇಸ್ರೋ ವಿಜ್ಞಾನಿಗಳು ಸಿದ್ಧತೆ ಕೂಡ ನಡೆಸ್ತಾ ಇದ್ದು ಚಂದ್ರಯಾನ 3ರ ಬಾಹ್ಯಾಕಾಶ ನೌಕೆ ಹೊಂದಿರುವಂತಹ ಪೇಲೋಡ್ ಫೇರಿಂಗ್ GSLV MK3 ಜೊತೆಗೆ ಜೋಡಣೆ ಮಾಡಲಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮ ತಂತ್ರಜ್ಞಾನ ಬಳಸಿರುವಂತಹ ಚಂದ್ರಯಾನ ನೌಕೆ ಹಲವು ವಿಶೇಷತೆಗಳನ್ನು ಕೂಡ ಹೊಂದಿದೆ. ಇನ್ನು ಚಂದ್ರಯಾನ 3 ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ, ಚಂದ್ರನ ದಕ್ಷಿಣ ಧ್ರುವದ ಅಧ್ಯಯನದ ಗುರಿ ಹೊಂದಿದೆ ಇಸ್ರೋ. ಇನ್ನು 3900 ಕಿಲೋಮೀಟರ್ ತೂಕದ ಬಾಹ್ಯಾಕಾಶ ನೌಕೆ ಇದಾಗಿದೆ. ಇನ್ನು ಭೂಮಿಯಿಂದ 3.84 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಲಿದೆ ಬಾಹ್ಯಾಕಾಶ ನೌಕೆ. ಇನ್ನು ಚಂದ್ರಯಾನ್ 1 ಚಂದ್ರಯಾನ 2ಕ್ಕಿಂತ ವಿಶಿಷ್ಟವಾಗಿರುವಂತಹ ಚಂದ್ರಯಾನ 3ಗೆ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಲಾಗಿದೆ. ಇನ್ನು ಏನೆಲ್ಲ ಸಂಶೋಧನೆ ನಡೆಸಲಿದೆ ಚಂದ್ರಯಾನ 3 ಅನ್ನೋದು ಕೂಡ ನಾವಿಲ್ಲಿ ತೋರಿಸ್ತೀವಿ. ಬಾಹ್ಯಾಕಾಶ ನೌಕೆ ಜೊತೆಗೆ ರೋವರ್ ಅಳವಡಿಕೆ ಮಾಡಲಾಗಿದೆ. ಇನ್ನು ಚಂದ್ರಯಾನ 3ನಲ್ಲಿ ಇರಲಿದೆ ಈ ರೋವರ್. ಚಂದ್ರನ ಅಂಗಳಕ್ಕೆ ಎಂಟ್ರಿ ಕೊಟ್ಟು ಅಧ್ಯಯನವನ್ನ ಮಾಡುತ್ತೆ. ಇನ್ನು ಚಂದ್ರನ ಸುತ್ತಲಿನ ಶಿಲಾಪದರ, ಇನ್ನು ಕರಗದ ಘನ ಪದರಗಳನ್ನ ಸೂಕ್ಷ್ಮವಾಗಿ ಅಧ್ಯಯನವನ್ನ ಮಾಡುತ್ತೆ ಚಂದ್ರಯಾನ 3. ಇನ್ನು ಭೂಕಂಪನ ಅಧ್ಯಯನದ ಜೊತೆಗೆ ಲೂನಾರ್ನಲ್ಲಿನ ಬದಲಾವಣೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಈ ಹೊಸ ಹೈಟೆಕ್ ರೋವರ್ ಚಂದ್ರನ ಮೇಲೆ ಇಳಿದ್ರೆ 100 ಕಿಲೋಮೀಟರ್ನಷ್ಟು ದೂರದವರೆಗೂ ಕೂಡ ಅಧ್ಯಯನ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ ಚಂದ್ರಯಾನ 3.